ಬನ್ನಿ ಹಾಗಿದ್ರೆ 12 ರಾಶಿಗಳ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ಮೇಷರಾಶಿ. ಈಗ ಸದ್ಯಕ್ಕೆ ಶನಿದೇವರ ಒಂದು ಬದಲಾವಣೆಯೇ ಬಹಳ ಮುಖ್ಯವಾದ್ದರಿಂದ ಶನಿದೇವರನ್ನು ಆರಾಧಿಸಿಕೊಂಡು ನಿಮಗೆ ನಾನು ಆ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಮೇಷರಾಶಿಯವರಿಗೆ ಶನಿದೇವರ ಒಂದು ಆಗಮನ ಆಗ್ತಾ ಇದೆ. ಆದ ಕಾರಣ ನೀವು ಮಾಡಬೇಕಾದದ್ದು ತೈಲದಾನವನ್ನು, ತಿಲದಾನವನ್ನು ಮತ್ತು ತಿಲಹೋಮವನ್ನು. ಸೊ ಇದನ್ನು ನೀವು ಆದಷ್ಟು ಬೇಗನೆ ಮಾಡ್ತಾ ಹೋಗಿ. ಸೊ ಇದು ಮೇಷರಾಶಿಯವರು ಶನಿದೇವರ ಪ್ರವೇಶಕ್ಕೆ ಮಾಡಬೇಕಾದಂತಹ ಆದ್ಯ ಕರ್ತವ್ಯಗಳಲ್ಲಿ ಒಂದಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರು ತಪ್ಪದೆ ಶನಿದೇವರ ಪ್ರೀತ್ಯರ್ಥವಾಗಿ ನೀವು ಎಳ್ಳಿನ ದಾನವನ್ನು ಮತ್ತು ಎಳ್ಳಿನ ಉಂಡೆಗಳನ್ನು ಮಾಡಿ ಅದನ್ನು ನೀವು ದಾನ ರೂಪೇಣ ಕೊಡುವಂಥದ್ದು. ಇವತ್ತಿನ ದಿವಸ 12 ರಾಶಿಗಳ ಒಂದು ಫಲಾಫಲಗಳನ್ನು ನಾವು ಗಮನಿಸಿದಾಗ ಇದೆಲ್ಲವ ಆಧಾರಿತವಾದದ್ದು ಶನಿದೇವರ ಸಂಚಾರದಿಂದಲೇ. ಆದ್ದರಿಂದ ಇನ್ನು 2-3 ದಿನಗಳ ಕಾಲ ನಾನು ಶನಿದೇವರ ಮೇಲೆ ಆಧಾರಿತವಾದಂತಹ ಫಲಗಳನ್ನೇ ಹೇಳ್ತಾ ಹೋಗ್ತೇನೆ. ಸೊ ಆದ್ದರಿಂದ ಶನಿದೇವರ ಸಂಚಾರದಿಂದ ನೀವು ಒಂದು ಸ್ವಲ್ಪ ಸಿಹಿಯನ್ನು ವೃಷಭ ರಾಶಿಯವರು ದಾನ ರೂಪೇಣ ಕೊಡುವಂಥದ್ದು. ಮಿಥುನ ರಾಶಿ. ಮಿಥುನ ರಾಶಿಯವರು ಕರಿ ಬಟ್ಟೆಯ ದಾನವನ್ನು ಮಾಡಬೇಕು. ಕರಿ ಬಟ್ಟೆಯ ದಾನವನ್ನು ಎಳ್ಳಿನ ಸಮೇತವಾಗಿ ಮತ್ತು ಒಂದು ಕರಿ ದಾರದುಂಡಿ, ಅದರ ಕಪ್ಪು ದಾರದುಂಡಿ ಅಂತ ನಾವೇನು ಹೇಳ್ತೇವೆ, ಆ ದಾರದ ಉಂಡೆಯ ಸಮೇತವಾಗಿ ನೀವು ದಾನ ಕೊಡಬೇಕು. ಈ ರೀತಿಯಾಗಿ ನೀವು ದಾನ ಕೊಟ್ಟರಿ ಅಂತಂತಂದರೆ ನಿಮಗೆ ಎಲ್ಲ ರೀತಿಯಾದಂತಹ ಸಂಚಯ, ಯಾವುದು ಪುಣ್ಯದ ಸಂಚಯವಾಗ್ತದೆ. ಅದರಿಂದ ದೀಪವನ್ನು ತಯಾರಿಸ್ತಾರೆ. ಸೊ ಆ ದೀಪದಾನದಿಂದ ನಿಮಗೆ ಪರಮಶ್ರೇಯೋಭಿವೃದ್ಧಿ ಪ್ರಾಪ್ತಿಯಾಗ್ತದೆ. ಕರ್ಕರಾಶಿ. ಕರ್ಕರಾಶಿಯವರು ತಪ್ಪದೆ ಅನ್ನದಾನಕ್ಕೆ ಕೊಡಬೇಕು. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ನಿಮ್ಮ ರಾಶ್ಯಾಧಿಪತಿ ಚಂದ್ರ ಮನಸ್ಸಿನ ಕಾರಕ. ಸೊ ವಿಶೇಷವಾಗಿ 29ನೇ ತಾರೀಕು ಏನು ಅಮಾವಾಸ್ಯೆಯನ್ನು ನಾವು ನೋಡ್ತಾ ಇದ್ದೆ, ಆ ಅಮಾವಾಸ್ಯೆ ದಿವಸ ತಪ್ಪದೆ ನೀವು ಅಕ್ಕಿಯ ದಾನವನ್ನು ಮಾಡಿ. ಸೊ ಅನ್ನದಾನದಿಂದ ನಿಮ್ಮ ಎಲ್ಲ ರೀತಿಯಾದಂಥ ಅನುಕೂಲತೆಗಳು ನಿಮಗೆ ಪ್ರಾಪ್ತಿಯಾಗ್ತದೆ, ಇಷ್ಟಾರ್ಥಗಳು ಕೂಡ ಲಭಿಸ್ತವೆ. ಸಿಂಹರಾಶಿ. ಸಿಂಹರಾಶಿಯವರು ತಪ್ಪದೆ ಅವತ್ತಿನ ದಿವಸ ಗೋಧಿಯನ್ನು ಕುಟ್ಟಿ, ಗೋಧಿ ಕುಟ್ಟಿದ ಪಾಯಸ ಅಂತ ಮಾಡ್ತಾರೆ. ಸೊ ಆ ಗೋಧಿ ಕುಟ್ಟಿದಂತಹ ಪಾಯಸಕ್ಕೆ ಮುಖ್ಯ ಆಹಾರ ಧಾನ್ಯವೇ ಗೋಧಿ. ಸೊ ಇಂತಹ ಗೋಧಿಯ ಪಾಯಸವನ್ನು ಮಾಡಿಕೊಂಡು ಇದನ್ನು ಶನಿದೇವರಿಗೆ ನೈವೇದ್ಯವನ್ನು ಮಾಡಿ ಇದನ್ನು ಪ್ರಸಾದ ರೂಪೇಣ ನೀವು ಎಲ್ಲರಿಗೂ ಕೊಡಬೇಕಾದದ್ದು. ಆ ಅಮಾವಾಸ್ಯೆಯ ತಿಥಿಯ ದಿವಸ ಏನು ಶನಿದೇವರಿಗೆ ಇದು ಸಮರ್ಪಿತವಾಗ್ತದೆ ಗೋಧಿ, ಅದಕ್ಕೆ ನೋಡ್ರಿ, ನೀವು ಎಲ್ಲೇ ಶನಿ ಸ್ತೋತ್ರಗಳಲ್ಲಿ ಸೂರ್ಯನ ಜೊತೆಗೆ ಶನಿದೇವರ ಉಲ್ಲೇಖ. ಶನೇ ದಿನಮಣೆ ಸೂನು ಅನೇಕ ಗುಣ ಸನ್ಮಣೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನಮಃ ಸೂರ್ಯಾಯ ಚಂದ್ರ. ಸೊ ಇದೆಲ್ಲ ಮಂತ್ರಗಳಲ್ಲಿಯೂ ಕೂಡ ಸೂರ್ಯನ ಉಲ್ಲೇಖ. ಸೊ ಈ ಸೂರ್ಯನ ಉಲ್ಲೇಖದ ಜೊತೆಗೆ ಶನಿದೇವರ ಆರಾಧನೆಯನ್ನು ನಾವು ಮಾಡಬೇಕು. ಅದಕ್ಕೆ ಸೂರ್ಯನಿಗೆ ಪ್ರೀತ್ಯಾಸ್ಪದವಾದಂತಹ ಆಹಾರ ಧಾನ್ಯವಾಗಿರತಕ್ಕಂತಹ ಗೋಧಿಯನ್ನು ವಿಶೇಷವಾಗಿ ಆ ಅಮಾವಾಸ್ಯೆಯ ದಿವಸ ತಾವೆಲ್ಲರೂ ಕೂಡ ದಾನ ಮಾಡಿ. ಇದರಿಂದ ನಿಮಗೆ ಪರಮ ಮಂಗಳವಾಗ್ತದೆ. ಕನ್ಯಾರಾಶಿ. ಕನ್ಯಾರಾಶಿಯವರು ತಪ್ಪದೆ ಎಳ್ಳೆಣ್ಣೆಯ ದಾನವನ್ನು ಮಾಡಬೇಕು. ಎಳ್ಳೆಣ್ಣೆಯ ದಾನ ನಿಮಗೆ ಬಹಳ ಶ್ರೇಯಸ್ಕರವಾಗಿರ್ತದೆ. ಆ ಎಳ್ಳೆಣ್ಣೆ ದಾನ ಮಾಡ್ತಿರ್ಬೇಕಾದ್ರೆ ಹಾಗೆ ದಾನ ಮಾಡಬೇಡ್ರಿ. ನೀವೇನು ಮಾಡಿರಿ ಅಂತಂದ್ರೆ ಅದನ್ನು ಶನಿದೇವರಿಗೆ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಒಂದು ಬುಟ್ಟಿಯಲ್ಲಿ ಇಸ್ಕೊಂಡು ನಿಮ್ಮ ಮುಖವನ್ನು ಅದರೊಳಗೆ ನೋಡಿ, ಅದು ಕೂಡ ಸೂರ್ಯನ ಬೆಳಕಿನಲ್ಲಿ ನೋಡಬೇಕು. ಸೊ ಸೂರ್ಯನ ಬೆಳಕಿನಲ್ಲಿ ನಿಮ್ಮ ಮುಖವನ್ನು ನೋಡಿ ಅದನ್ನು ನೀವು ದಾನ ರೂಪೇಣ ಕೊಟ್ರಿ ಅಂತಂತಂದ್ರೆ ಅದು ನಿಮಗೆ ಪರಮಶ್ರೇಯೋಭಿವೃದ್ಧಿಯನ್ನು ಮಾಡ್ತದೆ. ತುಲಾರಾಶಿ. ತುಲಾರಾಶಿಯವರು ತಪ್ಪದೆ ನೀವು ಕೂಡ ಅನ್ನದಾನವನ್ನು ಮಾಡಬೇಕು. ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಾನೆ ಚಂದ್ರ. ಚಂದ್ರಾಧಿಪತ್ಯದಲ್ಲಿ ಇರುವಂತಹ ಈ ರಾಶಿಯವರು ತಪ್ಪದೆ ಮಾಡಬೇಕಾದಂತಹ ಅನ್ನದಾನ ಅಮಾವಾಸ್ಯೆಯ ದಿವಸ. ಸೊ ಅಮಾವಾಸ್ಯೆ ಹುಣ್ಣಿಮೆಗಳು ಬಂದಾಗ ನೀವು ತಪ್ಪದೆ ಎಷ್ಟು ಅಕ್ಕಿಯ ದಾನವನ್ನು ಮಾಡ್ತೀರಿ ಅಷ್ಟು ನಿಮಗೆ ಶ್ರೇಯಸ್ಸು ಅಂತನ್ನುವುದು ಕಟ್ಟಿಟ್ಟಂತಹ ಬುತ್ತಿ.